ನಮಸ್ಕಾರ ಗುರುವೆ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಅಂದರೆ ಮೈಸೂರಲ್ಲಿ ಇರೋವಂಥ ಜಾಗ. ಮೈಸೂರಲ್ಲಿ ಇಂಥ ಒಂದು ಜಾಗ ಇದೆ ಅಂತ ಕೆಲವರು ಟೂರಿಸ್ಟ್ಗಳಿಗೆ ಗೊತ್ತಿರಲ್ಲ. ಹಾಗೆ ಈ ಜಾಗ ಬಂದು ಫಾರೆಸ್ಟ್ ಏರಿಯಾದಲ್ಲಿದೆ. ಈ ಜಾಗ ಯಾವುದಕ್ಕೆ ಉಪಯೋಗಿಸ್ಕೊತಿದ್ರು ಅಂದರೆ ರಾಜರು ಯುದ್ಧ ಮಾಡಿ ಮತ್ತಿನ್ನೇ ಯಾವುದೇ ಚಟುವಟಿಕೆಗಳಿದ್ದಾಗ ಈ ಜಾಗನ ತುಂಬ ಉಪಯೋಗಿಸ್ಕೊತಾಯಿದ್ರು. ಈಗಿನ ಇದರಲ್ಲಿ ಈ ಜಾಗ ಬಂದು ಇಲ್ಲಿಗೆ ಯಾರು ಟೂರಿಸಮ್ ಬರ್ತಾಯಿಲ್ಲ. ಈ ಜಾಗ ಬಂದು ಅಲೋಕ ಪ್ಯಾಲೇಸ್ ಅಂತ. ಅಲೋಕ ಪ್ಯಾಲೇಸ್ ಬಂದು ಇತ್ತೀಚೆಗೆ ಈ ಜಾಗನ ಎಲ್ಲ ಜನಗಳಿಗೆ ಅಂದರೆ ಸಿನಿಮಾ ರಂಗದವ್ರಿಗೆ ಈ ಜಾಗನ ಶೂಟ್ ಮಾಡೋಕ್ಕೆ ಕೊಡ್ತಿದ್ದಾರೆ. ಈ ಜಾಗದ ಬಗ್ಗೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ. ಇಲ್ಲಿ ನಾನು ತಿಳ್ಕೊಂಡಿರೋ ಅಷ್ಟು ಅಂದರೆ ಏನು ತಿಳ್ಕೊಂಡಿದ್ದೀನಿ ಅಂದರೆ ಅದನ್ನು ನಿಮಗೆ ಹೇಳ್ತೀನಿ ನಾನು, ಓಕೆನಾ? ಆದರೆ ಆ ಜಾಗ ಇದೆ ನೋಡಿ. ಈ ಜಾಗ ಹೇಗೆ ಮಾರ್ಪಡ್ತು ಅಂತ ಹೇಳಿದ್ರೆ, ರಾಜರುಗಳು ತಂಗಕ್ಕೋಸ್ಕರ, ಯುದ್ಧ ನಡೀತಿರೋ ಟೈಮಲ್ಲಿ ಬಂದು ವಿಶ್ರಾಂತಿ ತಗೊಳ್ಳೋಕ್ಕೋಸ್ಕರ, ಹಾಗೆ ಇನ್ಯಾವುದೇ ಅವರ ಗೆಸ್ಟ್ಗಳು ಬಂದಾಗ ಉಳ್ಕೊಳೋಕ್ಕೋಸ್ಕರ ಈ ಜಾಗನ ರೆಡಿ ಮಾಡಿರ್ತಾರೆ. ಹಾಗೆ ಇತ್ತೀಚಿನ ದಿನಗಳು ಬಂದು ಇಲ್ಲಿನ ಸಾರ್ವಜನಿಕರು ಅಥವಾ ಹತ್ರದಲ್ಲಿರೋರನ್ನ ಯಾರನ್ನಾದರೂ ಕೇಳಿದ್ರೆ ಈ ಜಾಗದಲ್ಲಿ ದೆವ್ವ ಇದೆ, ಭೂತ ಇದೆ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ನಾನು ಶೂಟಿಂಗಲ್ಲಿ ಕೆಲಸ ಮಾಡ್ತಾಯಿರೋದು. ಇಲ್ಲಿಗೆ ಬಂದು 10-15 ದಿನ ಆದರೂ ನನಗೆ ಆ ಥರ ಚಟುವಟಿಕೆಗಳು ನನಗೆ ಯಾವುದು ಕಂಡಿಲ್ಲ. ಹಾಗೆ ಹೇಳಬೇಕು ಅಂದರೆ ಈ ಜಾಗ ತುಂಬ ಚೆನ್ನಾಗಿದೆ. ಅರಣ್ಯ ಇಲಾಖೆಗೆ ಸೇರಿದೆ ಜಾಗ ಬಂದು. ಈ ಜಾಗ ಅರಣ್ಯ ಇಲಾಖೆಯಲ್ಲಿ ಇರಬಹುದು, ಅರಣ್ಯದಲ್ಲಿ ಇರಬಹುದು. ಬಟ್ ಇದ್ರ ಬಗ್ಗೆ ಯಾವುದೇ ಮಾಹಿತಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ನಿಮ್ಗೆ ಹೇಳಿದ್ದೀನಿ. ಹಾಗೆ ಹೇಳ್ಬೇಕಂದ್ರೆ ಈ ಜಾಗದಲ್ಲಿ ಸುಮಾರು ಫಿಲಮ್ಗಳನ್ನೆಲ್ಲ ಮಾಡಿದ್ದಾರೆ. ಯಾಕೆ ನಮ್ಮ ಅಪ್ಪು ಬಾಸ್ದೊಂದು ಸಿನಿಮಾ ಮಾಡಿದ್ದಾರೆ, ಮತ್ತು ಕಿಚ್ಚ ಬಾಸ್ದೊಂದು ಸಿನಿಮಾ ಮಾಡಿದ್ದಾರೆ. ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಿದ್ದಾರೆ. ವೇದ ಸಿನಿಮಾ ಮಾಡಿದ್ದಾರೆ. ಈ ಬಿಲ್ಡಿಂಗಲ್ಲಿ ಆ ಜಾಗ ಯಾವ್ದು ಏನು ಅನ್ನೋದು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಹಾಗೆ ಹೇಳ್ಬೇಕಂದ್ರೆ ಈ ಜಾಗದಲ್ಲಿ ಇಬ್ಬರು ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಅದು ನಿಜನ ಸುಳ್ಳ ನನಗೂ ಸಹ ಗೊತ್ತಿಲ್ಲ. ಇಲ್ಲಿರೋ ಹುಡುಗರು ಹೇಳಿತ್ತು. ಆ ಹುಡುಗರು ಮಾತಾಡಿರೋ ವಿಡಿಯೋನೂ ನಿಮಗೆ ಹಾಕ್ತೀನಿ, ನೋಡಿ. ತೆಗಿಯಲ್ಲ ಕೈಯ. ಏನೋ ಹೆಸರು ನಿಂದು? ಮಹೇಶ್ಕುಮಾರು. ಎಷ್ಟನೇ ಕ್ಲಾಸು? 6. ಎಲ್ಲಿ ಹೋಗ್ತಿರೋದು? ನಾವಿರೋದು ಎಲ್ಲಿ ಇವಾಗ? ನಾವಿರೋದು ಎಲ್ಲಿ? ಅಲೋಕ ಪ್ಯಾಲೇಸ್ ಅಲ್ವಾ? ಇಲ್ಲೇ ಇದ್ರ ಬಗ್ಗೆ ನಿಂಗೆ ಏನಾದರೂ ಗೊತ್ತಾ? ಗೊತ್ತು. ಏನು ಗೊತ್ತು? ರಾಜ ಇಲ್ಲಿ ಎದ್ದು ಬಿಡ್ತಾರೆ. ಇದು ಸಮಾಧಾನಕ್ಕೆ ಅಂತ ಇಲ್ಲಿ ಎದ್ದು ಮೋಸ ಇದು ಮಾಡುತ್ತೆ. ಹಾಗೆ ಇದು ಕಟ್ಟಿಸ್ತಾರೆ. ಆಗ ಇಲ್ಲೊಂದು ಗುಹೆ ಮಾಡೋರೆ. ಗುಹೆನ ಅದ್ರೊಳಗಿಂದ ಅರಮನೆಗೂ ಹೋಗ್ಬೋದು. ಅರಮನೆ ಹೊಡಿಕೆ ಮೈಸೂರು ಅರಮನೆಗೆ ಏನಾದ್ರು ಯುದ್ಧ ನಡೆಯುತ್ತಾರೆ. ರಾಜರು ಸೈನಿಕರು ಎಲ್ಲ ಸತ್ತಾಗ್ಬಿಟ್ಟಿದ್ದೆ. ಆಗ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ರೆಸ್ಟ್ ಮಾಡೋರು. ತಪ್ಪಿಸ್ಕೊಳಕ್ಕೆ ಇರೋಳು. ಅಷ್ಟಕ್ಕೆ ಯಾಕೆ ನಾಚ್ಕತ್ತೀಯ? ನಿಮ್ಗೆ ಗೊತ್ತಿರೋದು ನೀನು ಹೇಳ್ತಿದ್ಯಾ? ಇಲ್ಲಿ ನನಗೆ ಕಂಡಂಗೆ ಹೇಳೋದು ಜನಗಳು ಇಲ್ಲಿ ದೆವ್ವ ಐತೆ, ಗಾಳಿ ಐತೆ ಅಂತ ಹೇಳ್ತಾರೆ. ನೀವು ಯಾವತ್ತಾದ್ರೂ ನೋಡಿದ್ದೀರಾ? ನಾನು ನೋಡಿ. ಈಗ ನೈಟು ಇಲ್ಲಿ ಶೂಟಿಂಗ್ ನಡೀತಿರ್ತಲ್ಲ, ಆಗ ಬರ್ತಿರ್ತೀವಿ. ಆಗ ಅದು ಮೇಕೆಲ್ಲ ಹೋದಾಗ ಹೆದರಿಕೆ ಇರುತ್ತೆ. ಆಮೇಲೆ ಕಾಡುಗಣೆ ಒಂದು ರೋಡ್ ಐತೆ, ಊರು ಮಾಡಿರೋ ರೋಡು. ಅಲ್ಲಿ ಅದಕ್ಕೆ ಅಲ್ಲಿ ಕಾಡೊಳಗೆ ದೆವ್ವ ಇರೋದು. ಇಲ್ಲೆಲ್ಲ ಏನೂ ಇಲ್ಲ. ಇಲ್ಲಿ ಬಿಲ್ಡಿಂಗಲ್ಲಿ ಏನಿಲ್ಲ. ಇಲ್ಲಿ ಯಾರಾದರೂ ಬಂದು ಸೂಸೈಡ್ ಮಾಡ್ಕೊಂಡಿರೋದು ಆ ಥರ ಏನಾರು ಐತಾ? ಇಲ್ಲ. ಆಗ ಕಾಡೋರು ಇಲ್ಲಿ ಪಕ್ಕ ಎಲ್ಲ ಮಾಡ್ತಾರೆ. ಬರ್ತಾರೆ, ಓಡಾಡ್ತಾರೆ, ಎಣ್ಣೆಗಿಣ್ಣೆ ಕುಡಿಯೋಕ್ಬಿಟ್ರೆ ಅಷ್ಟೇ. ಒಟ್ಟಿನಾಗಿ ಇಲ್ಲಿ ಟೂರಿಸಮ್ ಅಂತ ಯಾರು ಬರಲ್ಲ. ನಾವು ಒಂದ್ಸಲ ಬಂದಿಲ್ಲ. ಜಾಸ್ತಿ ಜನ ಯಾರು ಬರಲ್ಲ. ಏನಾರು ಹೋಯ್ತಿರೋ ನೋಡೋ ಗಿಡಕ್ಕೆ ಅಂತ ಬರ್ತಾರೆ ಅಷ್ಟೇ. ಶೂಟಿಂಗ್ ನಡೀತಿರ್ಬೇಕಾದ್ರೆ ಬರ್ತಾರೆ. ಅವಾಗ ಜಾಸ್ತಿ ಜನ ಬರ್ತಾರೆ. ಇಲ್ಲಿ ಯಾವುದೇ ಶೂಟಿಂಗ್ ನಡೆದಿಲ್ಲ. ಇಲ್ಲಿ ಯಾವುದೇ ಶೂಟಿಂಗ್ ನಡೆದೈತೆ? ನಮ್ಮೂರವರೆಲ್ಲ ಬಂದು ಇಲ್ಲೆಲ್ಲ ಶೂಟಿಂಗಲ್ಲಿ ಮಾಡೋರೆ. ವೇದ ಫಿಲಮಲ್ಲಿ ಮಾಡೋರೆ. ಇಲ್ಲಿ ಇದ್ರಲ್ಲ ಅಪ್ಪು ಫಿಲಮು, ಸುದೀಪ್ ಫಿಲಮು ಎಲ್ಲಾದ್ರೂ ಮಾಡೋರೆ ನಮ್ಮೂರವರು. ಹಾಗೆಯೇ ಹೇಳ್ಬೇಕಂದ್ರೆ ಈ ಜಾಗ ನೋಡೋಕ್ಕೆ ಚೆನ್ನಾಗಿದೆ. ಟೂರಿಸಮ್ ಬಿಟ್ಟಿಲ್ಲ ಅಂದರೆ ಕಾರಣ ಏನಿರ್ಬೋದು ಅಂತ ನನಗೂ ಸಹ ಗೊತ್ತಿಲ್ಲ. ಜಾಗ ಮಾತ್ರ ಈ ರೀತಿ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಜಾಗ. ಈಗ ಸಿನಿಮಾ ಸೆಟ್ ಹಾಕಿರೋದು ಇವಾಗ. ಅದು
ಈ ಬಿಲ್ಡಿಂಗ್ ಏನಿದೆ ಬಂದು ಇದೆಲ್ಲ ಬಂದು ಈ ಪ್ಯಾಲೇಸ್ಗೆ ಒಳಪಟ್ಟಿದ್ದು ನೋಡಿ. ನೋಡ್ತಾ ಇದ್ದೀರಲ್ಲ, ಈ ಜಾಗ ಎಲ್ಲ ಬಂದು ಈಗ ಅರಣ್ಯ ಇಲಾಖೆಗೆ ಸೇರ್ಪಡ್ತದೆ. ಇದು ಯಾವ ರೀತಿ ಪರ್ಮಿಷನ್ ತೊಗೊಂಡು ಸಿನಿಮಾ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ನೀವು ಇವಾಗ ನೋಡ್ತಾ ಇರೋದು ಈ ಬಂಗ್ಲೆಯ ಒಳಭಾಗ. ಈ ಗೋಡೆ ಕಟ್ಟಿರೋದು ನೋಡಿದ್ರೆ ಸಿಕ್ಕಾಪಟ್ಟೆ ವರ್ಷ ಬಾಳಿಕೆ ಬರುತ್ತೆ ಅನ್ನಿಸ್ತದೆ. ಆದರೆ ಮೇಂಟೆನೆನ್ಸ್ ಅನ್ನೊಂದಿಲ್ಲ. ಹೇಳಿದ್ನಲ್ಲ, ಇದು ಅರಣ್ಯ ಇಲಾಖೆಗೆ ಸೇರಿದೋ ಯಾರಿಗೆ ಸೇರಿದೆಯೋ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಈ ರೀತಿ ಇದೆ. ಇದನ್ನೆಲ್ಲ ಬಂದು ಸಿನಿಮಾದವರು ಸಿನಿಮಾ ಮಾಡೋಕ್ಕೆ ಬಂದಾಗ ಮಾಡಿರೋ ಪೇಂಟಿಂಗ್ ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನೀವು ನೋಡ್ತಿರೋ ಜಾಗ ಬಂದು ಇಲ್ಲಿನ ಜನ ಹೇಳಿರೋದು. ಇಲ್ಲೊಂದು ಕೆಲವೊಂದು ಜಾಗದಲ್ಲಿ ಕೆಲವರು ಟೂರಿಸಮ್ ಬಂದಾಗ ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಹೇಳಿದರು. ಆ ಜಾಗ ಯಾವುದು, ಆ ಜಾಗ ಸರಿನಾ ತಪ್ಪ ಅನ್ನೋದನ್ನ ನಾವಿವಾಗ ನೋಡೋಣ. ಇದು ಬಂದು ಸಿನಿಮಾ ಶೂಟಿಂಗೋಸ್ಕರ ಸೆಟ್ ಹಾಕಿರೋ ಜಾಗ. ಇದು ಅಷ್ಟೇ ಸಿನಿಮಾ ಶೂಟಿಂಗೋಸ್ಕರ ಯೂಸ್ ಮಾಡಿರೋ ಜಾಗ. ಇಲ್ಲಿ ಏನು ನೋಡ್ತಿದ್ದೀರಾ ನೀವು, ಈ ಜಾಗದಲ್ಲಿ ಜನ ಹೇಳೋ ರೀತಿ ಪ್ರಕಾರ ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಈ ಜಾಗದಲ್ಲಿ ನಾವು ಕಂಡಂತೆ ಇಲ್ಲಿ ಏನೂ ಇಲ್ಲ, ನೀವು ನೋಡ್ಬೋದು. ಒಟ್ಟಿನಾಗೆ ಪಾಳು ಬಿದ್ದಿದೆ ಅಷ್ಟೇ, ಅದು ಬಿಟ್ಟರೆ ಅಂಥದ್ದು ಏನೂ ಇಲ್ಲ. ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್. ತಪ್ಪದೇ ಮರೆಯೋದೇ ಸಂಚಾರಿ ರಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಆಲ್.